ಬಾಂಗ್ಲಾ ವಿರುದ್ಧ ಯುದ್ಧದ ಕೂಗು. 2 ರಫೇಲ್ ಸಾಕು ಎಂದ ವಿಪಕ್ಷ ನಾಯಕ. ಈಗೇನ್ ಮಾಡುತ್ತೆ ಮೋದಿ ಸರ್ಕಾರ? ನಮಸ್ಕಾರ ಸ್ನೇಹಿತರೆ. ಭಾರತ ಬಾಂಗ್ಲಾ ನಡುವೆ ಯುದ್ಧ ಸಾಧ್ಯನಾ? ಭಾರತ ಯುದ್ಧ ಮಾಡಿದ್ರೆ ಏನಾಗುತ್ತೆ? ಸ್ನೇಹಿತರೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿ ತೀವ್ರವಾಗ್ತಿದ್ದ ಹಾಗೆ ದೇಶದ ಬಹುತೇಕ ಕಡೆ ಇಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಬಿಜೆಪಿಯ ಮಾತೃ ಸಂಸ್ಥೆ RSS ಕಠಿಣ ಕ್ರಮಕ್ಕೆ ಮುಂದಾಗಿ ಅಂತ ಮೋದಿಗೆ ಕರೆ ಕೊಡ್ತಾ ಇದ್ದಾರೆ. ಅತ್ತ ಆಸ್ಪತ್ರೆ, ಮಾರ್ಕೆಟ್ಗಳಲ್ಲಿ ಬಾಂಗ್ಲಾ ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕವೂ ಏನಾದರೂ ಮಾಡ್ರಿ ಅನ್ನೋ ಕೂಗು ಜೋರಾಗ್ತಿದೆ. ಕೆಲವರಂತೂ ಎಷ್ಟೊತ್ತು ಬೇಕು ಈ ಚಿಕ್ಕ ಬಾಂಗ್ಲಾವನ್ನ ಹೊಡೆಯೋಕೆ? 1971 ಯುದ್ಧ ಮಾಡಿರ್ಲಿಲ್ವಾ? ಪಾಕಿಸ್ತಾನ ಜೊತೆ ಯುದ್ಧ ಮಾಡಿ ಬಾಂಗ್ಲಾಗೆ ಜನ್ಮ ಕೊಟ್ಟಿರೋದಲ್ವಾ? ಇನ್ನೊಂದು ರೌಂಡ್ ಯುದ್ಧ ಮಾಡಿ ಯಾಕೆ ಪಾಠ ಕಲಿಸಬಾರ್ದು ಅಂತೆಲ್ಲ ಕಾಮೆಂಟ್ರಿ ಶುರುವಾಗಿದೆ. ಎದುರಾಳಿಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಹಿಂದುತ್ವ ಅಂತ ಅಧಿಕಾರಕ್ಕೆ ಬಂದ್ರಿ. ಈಗ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ದಾಳಿ ಆಗ್ತಿದೆ, ಹೋಗಿ ಯುದ್ಧ ಮಾಡಿ ತಡೀರಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಬಾಂಗ್ಲಾ ಜೊತೆ ಯುದ್ಧ ಸಾಧ್ಯನಾ? ಹಾಗೊಂದು ವೇಳೆ ಯುದ್ಧ ನಡೆದ್ರೆ ಅದರಿಂದ ಭಾರತಕ್ಕೆ ಒಳ್ಳೇದ? ಎಲ್ಲಕ್ಕಿಂತ ಮುಖ್ಯವಾಗಿ ಬಾಂಗ್ಲಾಗೆ ಭಾರತವನ್ನ ಎದುರಿಸುವ ಶಕ್ತಿ ಇದೆಯಾ? ಭಾರತ ಈ ಸಂದರ್ಭದಲ್ಲಿ ಯಾಕೆ ಅಗ್ರೆಷನ್ ತೋರಿಸ್ತಾ ಇಲ್ಲ ಮತ್ತು ಏನೆಲ್ಲ ಮಾಡೋ ಪಾಸಿಬಿಲಿಟಿ ಇದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಸೀನಾ ಸರ್ಕಾರ ಉರುಳಿಸಿ ಯೂನಸ್ ಮತ್ತವರ ಚೇಲಾಗಳು ಅಧಿಕಾರಕ್ಕೆ ಬಂದಾಗಿನಿಂದ ಬಾಂಗ್ಲಾ ಮೂಗುದಾರ ಇಲ್ಲದ ಪ್ರಕ್ಷುಬ್ಧ ಜೀವಿಯಂತೆ ಆಗಿ ಹೋಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಜಾಸ್ತಿ ಆಗಿದೆ, ದೇಗುಲಗಳ ನಾಶ ಶುರುವಾಗಿದೆ, ಬಲವಂತದ ಮತಾಂತರ. ಹೀಗೆ ಅಲ್ಪಸಂಖ್ಯಾತರು ಹೊರಗೆ ಬಂದು ಓಡಾಡೋಕ್ಕೂ ಆಗ್ತಾ ಇಲ್ಲ. ಇಸ್ಕಾನ್ನವರು ಯಾರು ಹಿಂದೂಗಳ ತರ ಕಾಣಬೇಡಿ, ನೀವು ಹಿಂದೂ ಚಿಹ್ನೆಗಳನ್ನ ಧರಿಸಬೇಡಿ, ಆ ರೀತಿ ಬಟ್ಟೆ ಹಾಕಬೇಡಿ, ಕೇಸರಿ ಬಟ್ಟೆ ಹಾಕಬೇಡಿ, ಒಟ್ಟಿನಲ್ಲಿ ಹಿಂದೂಗಳ ತರ ಪಬ್ಲಿಕ್ ಪ್ಲೇಸಲ್ಲಿ ಕಾಣಿಸ್ಕೋಬೇಡಿ ಅಂತ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಕರೆ ಕೊಡುವಷ್ಟು ಭಯಾನಕ ವಾತಾವರಣ ನಿರ್ಮಾಣ ಆಗಿದೆ ಬಾಂಗ್ಲಾದಲ್ಲಿ. ಇದರ ವಿರುದ್ಧ ಜಾಗತಿಕವಾಗಿ ಒಂದಷ್ಟು ಖಂಡನೆ ವ್ಯಕ್ತ ಆಯಿತು. ಖುದ್ದು ಟ್ರಂಪ್ ಇದರ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು. ಭಾರತದಲ್ಲೂ ಬಾಂಗ್ಲಾ ಬಾಯ್ಕಾಟ್ ಸೇವ್ ಹಿಂದೂ ಅನ್ನೋ ಕೂಗು ಅಭಿಯಾನ ನಡೀತು. ಇದು ಇಲ್ಲಿಗೆ ಮುಗಿಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಯಾವಾಗ ಯೂನಸ್ ಸರ್ಕಾರ ಪಾಕ್ ಜೊತೆ ಸ್ನೇಹ ಮಾಡಿಕೊಂಡು ಭಾರತದ ವಿರುದ್ಧ ನಾಲಿಗೆಯನ್ನ ಚಲಾಯಿಸೋಕೆ ಶುರು ಮಾಡ್ತೋ, ಬಾಂಗ್ಲಾ ವಿರುದ್ಧ ಆಕ್ರಮಣ ಮಾಡಿ ಅವ್ರಿಗೆ ಪಾಠ ಕಲಿಸಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಯಹೂದಿಗಳನ್ನ ಟಚ್ ಮಾಡಿದ್ರು ಸಾಕು, ಇಸ್ರೇಲ್ ಸಾವಿರಾರು ಕಿಲೋಮೀಟರ್ ದೂರ ಇದ್ರೂ ಹೋಗಿ ಹೊಡೆಯುತ್ತೆ. ಈ ರೀತಿ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ಆಗ್ತಿರ್ಬೇಕಾದ್ರೆ ಭಾರತ ಯಾಕೆ ಸುಮ್ಮನೆ ಕೂತಿದೆ ಅಂತ ಇಸ್ರೇಲಿ ಕಂಪೇರ್ ಮಾಡಿ ಎಲ್ಲ ಮಾತನಾಡ್ತಿದ್ದಾರೆ. ಮೊನ್ನೆ ಖುದ್ದು ಬಿಜೆಪಿಯ ಮಾತೃ ಸಂಸ್ಥೆ RSS ಕೂಡ ಮಾತುಕತೆಯಿಂದ ಆಗ್ಲಿಲ್ಲ ಅಂದ್ರೆ ಬೇರೆ ದಾರಿ ಹುಡುಕಿ ಅಂತ ಮೋದಿ ಸರ್ಕಾರ ಕೇಳಿತ್ತು. ಅದಾದ ಬಳಿಕ ಪಶ್ಚಿಮ ಬಂಗಾಳ ವಿಪಕ್ಷ ನಾಯಕ, ಅಲ್ಲಿನ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅಂತೂ ಯುದ್ಧ ವಿಮಾನ ನುಗ್ಗಿಸೋ ಮಾತನಾಡಿದ್ರು. ಪಶ್ಚಿಮ ಬಂಗಾಳದ ಹಿಶಿಮಾರಾದಲ್ಲಿ ನಮ್ಮ ರಫೇಲ್ ವಿಮಾನಗಳಿವೆ, ಬರೀ 2 ನಾವು ಬಾಂಗ್ಲಾಗೆ ನುಗ್ಸಿದ್ರೆ ಸಾಕು, ಅವುಗಳ ಕೆಲಸವನ್ನ ಮುಗಿಸಿ ಬರ್ತವೆ ಅಂತ ಹೇಳಿದ್ರು. ಸುವೇಂದು ಅಧಿಕಾರಿ ಒಬ್ಬ ಪೊಲಿಟಿಷಿಯನ್ ಸ್ಟ್ರೀಟ್ ನಲ್ಲಿ ಜನರ ಮಧ್ಯೆ ಇದ್ದಾಗ ಹುರಿದುಂಬಿಸೋಕೆ ಜೋರಾಗಿ ಮಾತನಾಡ್ತಾರಲ್ಲ, ಆ ರೀತಿ ಮಾತಾಡಿರಂಗ್ ಕಾಣಿಸ್ತಾ ಇದೆ ಅದು. ಆದ್ರೆ 2 ರಾಷ್ಟ್ರಗಳ ನಡುವೆ ಬಹಳ ಸಂಘರ್ಷ ಮತ್ತು ಘರ್ಷಣೆಯ ವಾತಾವರಣ ನಿರ್ಮಾಣ ಆಗಿರೋದಂತೂ ಸತ್ಯ. ಆ ಘರ್ಷಣೆ ಸಂಘರ್ಷ ಯಾವ ಮಜಲಲ್ಲಿ ಹೋಗುತ್ತೆ? ಆರ್ಥಿಕವಾಗಿ ಬಾಂಗ್ಲಾಗೆ ಪೆಟ್ಟು ಕೊಡೋದು, ಸೈನಿಕವಾಗಿ ಬಾಂಗ್ಲಾಗೆ ಪಾಠ ಕಲಿಸೋದು ಕೆಲವರು ಹೇಳ್ತಿರೋ ಪ್ರಕಾರ, ಅಥವಾ ಒಳಗಿಂದ ಒಳಗೆ ಬಾಂಗ್ಲಾದಲ್ಲಿ ಕಾರ್ಯಾಚರಣೆಗಳನ್ನ ಮಾಡಿ ಬಾಂಗ್ಲಾವನ್ನ ಒಳಗಿನಿಂದ ಶಕ್ತಿ ಕುಗ್ಗಿಸಿ ಅಲ್ಲಿ ಆಂತರಿಕ ಕ್ಷೋಭೆಯನ್ನು ಉಂಟು ಮಾಡೋದು. ಯಾವ ರೂಪದಲ್ಲಿ ಈ ಘರ್ಷಣೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಈಗ ಬಹಳ ಡಿಬೇಟ್ ನಡೀತಾ ಇದೆ. ಬಾಂಗ್ಲಾ ಕೂಡ ಬೆಂಕಿಗೆ ತುಪ್ಪ ಹಾಗೂ ಕೆಲಸನೇ ಮಾಡ್ತಾ ಇದೆ. ಯಾವಾಗಲೂ ಭಾರತದ ಕಣ್ಣಿಗೆ ಕೈ ಹಾಕೋ ಟರ್ಕಿಯ ಬಾರಕ್ತರ್ ಡ್ರೋನ್ ತಗೊಂಬಂದು ಬಾಂಗ್ಲಾ ಭಾರತದ ಗಡಿ ಹತ್ತಿರ ನಿಲ್ಲಿಸ್ಕೊಂಡಿದೆ. ಜೊತೆಗೆ ಒಂದು ಕಾಲದಲ್ಲಿ ಇವ್ರ ಮೇಲೆ ಅತ್ಯಾಚಾರ ಮಾಡಿದ್ದ ಪಾಕಿಸ್ತಾನದೊಂದಿಗೆ ಫ್ರೆಂಡ್ಶಿಪ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ, ರಕ್ಷಣಾ ಸಹಕಾರ ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ. 2030 ವೇಳೆಗೆ ಆಧುನಿಕ ಮಿಲಿಟರಿ ಕಂಟ್ರಿ ಆಗ್ತೀವಿ ಅಂತ ತೇಟ್ ಪಾಕಿಸ್ತಾನದ ಸ್ಟೈಲ್ನಲ್ಲಿ ಮಾತನಾಡ್ತಿದ್ದಾರೆ. ಈ ನಡುವೆ ಅಲ್ಲಿನ ಮಾಜಿ ಸೇನಾಧಿಕಾರಿ ಬಾಂಗ್ಲಾ ಮನಸ್ಸು ಮಾಡಿದ್ರೆ 4 ದಿನದಲ್ಲೇ ಕೋಲ್ಕತ್ತಾ, ಅಸ್ಸಾಂಗಳನ್ನು ವಶಕ್ಕೆ ಪಡ್ಕೋಬಹುದು, ನಮ್ಮಲ್ಲಿ 30 ಲಕ್ಷ ಸೈನ್ಯ ಸೇರೋ ಯುವಕರಿದ್ದಾರೆ, ಅವರೆಲ್ಲ ಒಟ್ಟಾದ್ರೆ ದೊಡ್ಡ ಕೆಲಸನೇ ಅಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಧೂರ್ತ ವ್ಯಕ್ತಿ. ಹೌದು, ನೀವು ವಶಕ್ಕೆ ತಗೋಬಹುದು, ನಾವು ಸುಮ್ಮನೆ ಕೂತಿದ್ರೆ ಮಾತ್ರ. ನಮ್ಮ ಸೈನಿಕರೇನು ಕಡ್ಲೆಕಾಯಿ ತಿಂತಾ ಇರ್ತಾರ ಸ್ವಾಮಿ? ಸೈನಿಕವಾಗಿ ಯಾವ ರೀತಿ ಕಂಪೇರ್ ಮಾಡಿದ್ರು ಕೂಡ ಅವ್ರು ಕೋಲ್ಕತ್ತಾ, ಅಸ್ಸಾಂಗಳನ್ನ ವಶಕ್ಕೆ ತಗೊಳ್ಳೋದು ಬಿಡಿ. ಯುದ್ಧ ಮಾಡೋಣ ಅಂತ ಎದ್ದು ನಿಲ್ಲಿಸುವಷ್ಟರಲ್ಲಿ ಮತ್ತೆ ಅವ್ರನ್ನ ಎಲ್ಲಿ ಕೊಡಬೇಕೋ ಕೊಟ್ಟು ಕೂರಿಸುವಷ್ಟು ತಾಕತ್ತು ನಮ್ಮ ಸೇನೆಗಿದೆ. ಜಾಸ್ತಿ ಶಕ್ತಿಯನ್ನೇ ಪ್ರಯೋಗ ಮಾಡದೆ, ಇಡೀ ಕೈಯನ್ನೇ ಪ್ರಯೋಗ ಮಾಡದೆ, ಕಿರುಬೆರಳನ್ನ ಪ್ರಯೋಗ ಮಾಡಿ ಆಡಿಸುವಷ್ಟು ಶಕ್ತಿಯಂತೂ ಭಾರತಕ್ಕಿದೆ. ಬಾಂಗ್ಲಾ ಅಂತ ಪ್ರಬಲ ಮಿಲಿಟರಿ ಪವರ್ ಅಲ್ಲ, ಆದರೂ ಧೂರ್ತ ವರ್ತನೆಯನ್ನ ತೋರ್ತಾ ಇದೆ ಈ ಹೊಸ ಆಡಳಿತದ ಅವಧಿಯಲ್ಲಿ. ಒಳ್ಳೆ ಯುದ್ಧದ ಮದ ಏರದಂಗೆ ಬಿಹೇವ್
ಮಾಡ್ತಾ ಇದೆ, ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಬಾಂಗ್ಲಾದಲ್ಲಿ 17 ಕೋಟಿ ಜನ ಇದ್ರೂ ಕೂಡ, ಅಲ್ಲಿ ಕೋಟ್ಯಂತರ ಮಂದಿ ಯುವಕರಿದ್ರೂ ಕೂಡ ಆರ್ಥಿಕವಾಗಿ, ಸೈನಿಕವಾಗಿ ಯಾವುದರಲ್ಲೂ ಬಾಂಗ್ಲಾ ಸಮ ಇಲ್ಲ. ಬಾಂಗ್ಲಾ ಭೂಸೇನೆ ಬಳಿ 1.6 ಲಕ್ಷ ಆಕ್ಟಿವ್ ಸೈನಿಕರಿದ್ರೆ, ಭಾರತದ ಬಳಿ 14 ಲಕ್ಷ ಸೈನಿಕರಿದ್ದಾರೆ. ರಿಸರ್ವ್ ಪರ್ಸನಲ್ ಅವರ ಹತ್ರ ಇಲ್ವೇ ಇಲ್ಲ, ನಮ್ಮ ಹತ್ರ 14 ಲಕ್ಷ ಇದ್ದಾರೆ. ಪ್ಯಾರಾಮಿಲಿಟರಿ ಬಾಂಗ್ಲಾದಲ್ಲಿ 68 ಲಕ್ಷ ಇದ್ದಾರೆ, ಭಾರತದ ಬಳಿ 25 ಲಕ್ಷ ಇದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಆಯುಧಗಳ ವಿಚಾರಕ್ಕೆ ಬಂದ್ರೆ ಭಾರತದ ಹತ್ರಕ್ಕೂ ಬಾಂಗ್ಲಾ ಬರಕ್ಕಾಗಲ್ಲ. ನಮ್ಮ ಹತ್ರ 2300 ಏರ್ ಕ್ರಾಫ್ಟ್ಸ್ ಇವೆ, 600 ಫೈಟರ್ ಜೆಟ್ಸ್ ಇವೆ. ಬಾಂಗ್ಲಾ ಬಳಿ ಇವೆಲ್ಲ 200-220 ದಾಟೋದಿಲ್ಲ. ದಾಳಿ ಮಾಡೋಕೆ ಇರೋದು ಬರೀ 44 ಫೈಟರ್ ಜೆಟ್ಸ್. ಅದರಲ್ಲಿ 3 ಚೀನಾ ನಿರ್ಮಿತ J-7, 3 ರಷ್ಯಾ ನಿರ್ಮಿತ MiG-29 ಕೂಡ ಇಟ್ಕೊಂಡಿದ್ದಾರೆ. ಇವೆರಡರ ಸಾಮರ್ಥ್ಯ ಕೂಡ ಭಾರತಕ್ಕೆ ಚೆನ್ನಾಗಿ ಗೊತ್ತು. ಅಟ್ಯಾಕ್ ಹೆಲಿಕಾಪ್ಟರ್ ಬಾಂಗ್ಲಾ ಬಳಿ ಇಲ್ವೇ ಇಲ್ಲ, ಭಾರತದ ಬಳಿ 40 ಇದೆ. ನಮ್ಮಲ್ಲಿ 4600 ಟ್ಯಾಂಕ್ ಇದ್ರೆ, ಬಾಂಗ್ಲಾ ಬಳಿ 320 ಇದೆ. 1.5 ಲಕ್ಷ ಯುದ್ಧ ವಾಹನಗಳಿದೆ, ಬಾಂಗ್ಲಾ ಬಳಿ ಅದು 13,000 ಅಷ್ಟೇ ಇರೋದು. ಮೊಬೈಲ್ ರಾಕೆಟ್ ಪ್ರೊಜೆಕ್ಟರ್ ಬಾಂಗ್ಲಾ ಬಳಿ 71 ಇದ್ರೆ, ನಮ್ಮಲ್ಲಿ ಅದರ 10 ಅಷ್ಟಿದೆ. ಭಾರತದ ಹತ್ರ 294 ಹಡಗಿದ್ರೆ, ಬಾಂಗ್ಲಾ ಬಳಿ ಇರೋದು 117. ನಮ್ಮ ಹತ್ರ ಸಬ್ಮರೀನ್ 18 ಇದ್ರೆ, ಬಾಂಗ್ಲಾ ಬಳಿ 2 ಇದೆ. ಡಿಸ್ಟ್ರಾಯರ್, ವಿಮಾನ ವಾಹಕ ನೌಕೆ, ಹೀಗೆ ಯಾವುದೇ ನಿರ್ಣಾಯಕ ಆಯುಧಗಳು ಬಾಂಗ್ಲಾ ಬಳಿ ಇಲ್ವೇ ಇಲ್ಲ. ಅವರು ಆರ್ಮಿಗೆ $6 ಬಿಲಿಯನ್ ಖರ್ಚು ಮಾಡಿದ್ರೆ, ನಾವು 10 ಪಟ್ಟು ಜಾಸ್ತಿ ಹಣ ಖರ್ಚು ಮಾಡ್ತೀವಿ. ಭಾರತದ ಆಕಾಶಕ್ಕೆ ನುಗ್ಗಿ ಬರಬಲ್ಲ ಯಾವುದೇ ಕ್ಷಿಪಣಿ ಬಾಂಗ್ಲಾ ಹತ್ರ ಇಲ್ವೇ ಇಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರದೇ ನೆಲದಲ್ಲಿ ಅವ್ರನ್ನ ಉರುಳಿಸೋ ತಾಕತ್ತನ್ನ ಹೊಂದಿವೆ. ಸೊ ಅಣುಶಕ್ತ ಭಾರತದ ಮೇಲೆ ಯುದ್ಧಕ್ಕಿಳಿಯೋದು ಬಾಂಗ್ಲಾಗೆ ಸರ್ವನಾಶದ ಆರಂಭ ಅನ್ನೋದ್ರಲ್ಲಿ 2 ಮಾತಿಲ್ಲ. ಒಂದು ವೇಳೆ ಆ ರೀತಿ ಸನ್ನಿವೇಶ ಬಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಒಂದು ದೇಶಕ್ಕೆ ಜನ್ಮ ಕೊಟ್ಟ ಇತಿಹಾಸನೇ ಇದೆ, ಇದೇ ದೇಶಕ್ಕೆ. ಹೀಗಾಗಿ ತಂತ್ರಜ್ಞಾನದಿಂದ ಅನುಭವ ತನಕ, ಗಾತ್ರದಲ್ಲಿ, ಶೌರ್ಯದಲ್ಲಿ ಭಾರತೀಯ ಸೈನಿಕರಿಗೆ ಬಾಂಗ್ಲಾ ಸೈನಿಕರು ಮ್ಯಾಚೇ ಅಲ್ಲ. ಕೇಂದ್ರ ಸಚಿವ ಸುಕಾಂತ ಮಜುಮ್ದಾರ್ ಹೇಳಿರೋ ಹಾಗೆ, ಬಾಂಗ್ಲಾ ಆರ್ಮಿಯನ್ನ ತಡೆಯೋಕೆ ನಮ್ಮ ದೇಶದ ಸಿವಿಲ್ ವಾಲಂಟಿಯರ್ಗಳೇ ಸಾಕು ಅಂತ ಹೇಳಿದ್ದಾರೆ. ಅವರು ಪಾಕಿಸ್ತಾನದ ರೀತಿ ಹುಟ್ಟಿದಾಗಿನಿಂದ ತಮ್ಮನ್ನ ಸೈನಿಕ ದೇಶವಾಗಿನೂ ರೂಪಿಸ್ಕೊಂಡಿಲ್ಲ. ಸೊ ಭಾರತಕ್ಕೆ ಅವ್ರನ್ನ ಮಣಿಸೋದು ಬಹಳ ಕಷ್ಟ ಆಗಲ್ಲ. ಇಲ್ಲಿ ತುಂಬಾ ಜನ ಕನ್ಸ್ಬೋದು, ಇಷ್ಟು ದೊಡ್ಡ ದೇಶನ ಆ ಪುಟಾಣಿ ಬಾಂಗ್ಲಾಕ್ ಕಂಪೇರ್ ಮಾಡ್ತಾ ಇದ್ದೀರಲ್ಲ, ಮಾಡಿದ್ರೆ ಕಂಪೇರ್ ಪಾಕಿಸ್ತಾನಕ್ಕೆ ಮಾಡ್ರಿ, ಅಮೆರಿಕಾಗೆ ಮಾಡ್ರಿ ಅಂತ. ನಿಜ, ಅವ್ರು ನಮಗಿಂತ ಇನ್ನೂ ಜಾಸ್ತಿ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾರೆ, ಎಲ್ಲವೂ ಕರೆಕ್ಟು. ಅವರು ನ್ಯೂಕ್ಲಿಯರ್ ಪವರ್, ನಾವು ನ್ಯೂಕ್ಲಿಯರ್ ಪವರೇ. ಆ ವ್ಯತ್ಯಾಸನಾದರೂ ಇದೆ. ಈ ಪಾಕಿಸ್ತಾನ ನಮಗಿಂತ ಹಲವು ಪಟ್ಟು ಚಿಕ್ಕದಿದ್ರು ಕೂಡ, ಎಲ್ಲ ರೀತಿಯಲ್ಲೂ ಗಾತ್ರದಲ್ಲಿಂದ ಹಿಡಿದು ಎಲ್ಲದರಲ್ಲೂ ಅವ್ರದ್ದು ಚಿಕ್ಕದಿದ್ರು ಕೂಡ, ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದಲೇ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆಯಲ್ವಾ. ಬಾಂಗ್ಲಾ ಕೇಸಲ್ಲಿ ಅದೂ ಇಲ್ಲ ಅಂತ. ಮೇಲಾಗಿ ನಾವು ಕಂಪೇರ್ ಮಾಡ್ಕೊಂಡು ಅವ್ರನ್ನ ಹೀಗಳಿತಿಲ್ಲ. ಅವರು ದುರ್ವರ್ತನೆ ಮಾಡ್ತಿರೋ ಟೈಮ್ನಲ್ಲಿ, ಅವರು ಅಸ್ಸಾಂ ಬೆಂಗಾಲನ ವಶಕ್ಕೆ ಪಡೆಯೋ ಮಾತನಾಡ್ತಿರೋ ಟೈಮ್ನಲ್ಲಿ ಒಂಚೂರು ಕಂಪೇರ್ ಮಾಡಿ ಒಂದು ಕ್ಲಾರಿಟಿ ಕೊಡಬೇಕಲ್ಲ ನಮ್ಮ ಜನಕ್ಕೆ, ಯಾರು ಎಲ್ಲೆಲ್ಲಿ ನಿಲ್ತಾರೆ ಅಂತ ಹೇಳಿ. ಆ ಕೆಲಸ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಹೀಗೆಲ್ಲ ಇದ್ರೂ ಕೂಡ ಯುದ್ಧನೇ ಸೊಲ್ಯೂಷನ್ನ ಸ್ನೇಹಿತರೆ? ನಮ್ಮ ಪ್ರಕಾರ ಅಲ್ಲ. ಯಾಕೆ ಅಂದರೆ, ಬಾಂಗ್ಲಾ ವಿರುದ್ಧ ಯುದ್ಧ ಸಾರ್ತೀವಿ ಅಂತ ಇಟ್ಕೊಳ್ಳಿ. ನಮಗೆ ಟ್ರಬಲ್ ಮಾಡ್ತಿರೋ ಯೂನಸ್ ಸರ್ಕಾರವನ್ನು ಕಿತ್ತೋಗಿದ್ವು, ಅಲ್ಲಿ ಹಸೀನಾ ಸರ್ಕಾರ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಭಾರತೀಯ ಸೇನೆಗೆ ಯಾವ ರೀತಿಲೂ ದೊಡ್ಡ ವಿಚಾರ ಅಲ್ಲ ಅದು. ಡಾಕಾಗೆ ನುಗ್ಗೋದ್ರಿಂದ ನಮ್ಮನ್ನ ಬಾಂಗ್ಲಾದ ಯಾವ ತಾಕತ್ತು ತಡೆಯೋಕ್ಕಾಗಲ್ಲ. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಭಾರತದ ವರ್ಚಸ್ಸಿನ ಬಗ್ಗೆ. ಭಾರತ ಮೊದಲಿನಿಂದಲೂ ಐತಿಹಾಸಿಕವಾಗಿ ಆಕ್ರಮಣಕಾರಿ ರಾಷ್ಟ್ರ ಅಲ್ಲ. ಇನ್ನೊಂದು ರಾಷ್ಟ್ರದ ಮೇಲೆ ಸುಮ್ಮನೆ ಕಾಲು ಕಿರ್ಕೊಂಡು ಬಾಜಗಳಕ್ಕೆ ಅಂತ ಹೋಗೋ ರಾಷ್ಟ್ರ ನಮ್ದಲ್ಲ. ಇತಿಹಾಸದ ಕಾಲದಿಂದಲೂ ಅಲ್ಲ. ನಮ್ದು ಬುದ್ಧರ ದೇಶ, ಶಾಂತಿ ಪ್ರಿಯ ದೇಶ. ನೆಹರು ಅವರಿಂದ ಹಿಡಿದು ಮೋದಿ ತನಕ ಬೇರೆ ಬೇರೆ ಚಿಂತನೆಯ ನಾಯಕರುಗಳು ಬಂದರೂ ಕೂಡ ಎಲ್ಲರೂ ಒಂದು ಮಾತು ಕನ್ಸಿಸ್ಟೆಂಟ್ ಆಗಿ ಹೇಳ್ತಿದ್ದಾರೆ, ಯುದ್ಧ ಒಳ್ಳೇದಲ್ಲ, ಯುದ್ಧ ಆಗಬಾರದು ಅಂತ ಹೇಳ್ತಿದ್ದಾರೆ. ಅಗ್ರೆಸಿವ್ ಅಂತ ಕರೆಸ್ಕೊಳ್ಳೋ ಮೋದಿನೂ ಹೋದ ಬಂದ ಕಡೆಯಲ್ಲೆಲ್ಲ ನಾಟ್ ಎನ್ ಎರಾ ಆಫ್ ವಾರ್ ಅಂತ ಪುಟಿನಿಗೆ ಉಪದೇಶ ಕೊಟ್ಟು ಬಂದಿದ್ದಾರೆ. ಮೊನ್ನೆ ಯುದ್ಧದ ಯುಗ ಅಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅಭಿವೃದ್ಧಿಯ ಯುಗ ಇದು ಅಂತ ಪುಟಿನ್ ಮುಂದೆ ಕೂತ್ಕೊಂಡು 2 ಸಲ ಹೇಳಿ ಬಂದಿದ್ದಾರೆ, ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಹೊಡೆದಾಡಬೇಡಿ ಅಂತ. ಹೀಗಾಗಿ ಭಾರತ ತಾನೇ ಮೊದಲ ಹೆಜ್ಜೆ ಇಟ್ಟು ಬಾ ಯುದ್ಧಕ್ಕೆ ಅಂತ ಯಾರ ಮೇಲೂ ಕೂಡ ಯುದ್ಧಕ್ಕೆ ಹೋಗೋ ರಾಷ್ಟ್ರ ಅಲ್ಲ. ಅದು ನಮ್ಮ ನೀತಿ ಅಲ್ಲ.
ಹಂಗೂ ನಮ್ಮೊಟ್ಟಿಗೆ ಯುದ್ಧ ಆಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ರಾಷ್ಟ್ರಕ್ಕೆ ಅವ್ರ ಕಾಲು ಕೆರ್ಕೊಂಡು ಬರಬೇಕು ಅಷ್ಟೇ, ಆವಾಗ ನಾವು ಅವರಿಗೆ ಹೊಡಿಬೇಕು ಅಷ್ಟೇ. ಜೊತೆಗೆ ಒಂದು ವೇಳೆ ದುರ್ಬಲ ಬಾಂಗ್ಲಾ ಅಂತ ಯುದ್ಧ ಶುರು ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ ಗೊತ್ತಾ, ನಮ್ಮ ಶತ್ರುಗಳೆಲ್ಲ ಸೇರಿಕೊಂಡು ಕಾದು ಕೂತಿರ್ತಾರೆ. ಅವರು ಪರೋಕ್ಷ ಆಟಗಳನ್ನು ಆಡೋಕೆ ಶುರು ಮಾಡ್ತಾರೆ. ರಷ್ಯಾ ಯುಕ್ರೇನ್ ಯಾವ ಥರದ ಮ್ಯಾಚು, ರಷ್ಯಾದ ಪವರಲ್ಲಿ ಯುಕ್ರೇನ್ ಪವರಲ್ಲಿ ಕಂಪ್ಯಾರಿಸನ್ನೇ ಇಲ್ಲ. ಆದರೆ ಅಮೆರಿಕ ಮತ್ತು ಮಿತ್ರರು ಸೇರಿಕೊಂಡು ಎಂಥ ಆಟ ಕಟ್ಟಿಬಿಟ್ರು ಹೇಳಿ ಪುಟಿನ್ಗೆ. ಇನ್ನೂ ಮುಗ್ಸೋಕ್ಕಾಗಿಲ್ಲ ಪುಟಿನ್ ಕೈಲಿ ಯುದ್ಧವನ್ನು. 48 hours 72 hours ಮುಗಿಸ್ತೀನಿ ಅಂತ ಬಂದಿದ್ದು ಪುಟಿನ್, ಫುಲ್ ದೌಲತ್ನಲ್ಲಿ ಸಾವಿರಾರು ಕಿಲೋಮೀಟರ್ ಟ್ಯಾಂಕ್ಗಳನ್ನು ನಿಲ್ಲಿಸ್ಕೊಂಡು. ವರ್ಷ ಕಳೀತಾ ಇದೆ, ಇನ್ನೂ ಅಲ್ಲಿ ನಿರ್ಣಾಯಕವಾಗಿ ಒಂದು ಯುದ್ಧವನ್ನು ಎಂಡ್ ಮಾಡೋಕ್ಕಾಗ್ತಾ ಇಲ್ಲ. ಆ ಪರಿ ಆಟ ಆಡ್ತಾ ಇದ್ದಾರೆ ಅಮೆರಿಕ ಮತ್ತು ಅವರ ಫ್ರೆಂಡ್ಸ್ ಸೇರಿಕೊಂಡು, ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಹೊಡೆದಾಡಿಸ್ತಿದ್ದಾರೆ. ಈಗಲೂ ಕೂಡ ಭಾರತ ಏನಾದರೂ ಯುದ್ಧದಲ್ಲಿ ಎಂಗೇಜ್ ಆಯಿತು ಅಂತ ಹೇಳಿದ್ರೆ ಬಾಂಗ್ಲಾ ಹಿಂದೆ ಚೀನಾ, ಪಾಕಿಸ್ತಾನ, ಕಳ್ಳಾಟ ಆಡುವ ಅಮೆರಿಕ, ಹೇಳೋಕ್ಕಾಗಲ್ಲ ಅಮೆರಿಕ ಯಾವಾಗ ಯಾವ ರೀತಿ ವರ್ತಿಸುತ್ತೆ ಅಂಥೇಳಿ, ಎಲ್ಲರೂ ಸೇರಿಕೊಂಡು ಅಥವಾ ಇದರಲ್ಲಿ ಯಾವ್ದಾದ್ರು 2 ಪಾರ್ಟಿ ಸೇರಿಕೊಂಡು ಭಾರತಕ್ಕೆ ಹಿಂಸೆ ಕೊಡೋದು ಗ್ಯಾರಂಟಿ. ಇದರ ಪರಿಣಾಮ ಪಾಕಿಸ್ತಾನದ ಬಾರ್ಡರ್ ಮತ್ತು ಚೈನಾ ಬಾರ್ಡರ್ನಲ್ಲಿ ಎಷ್ಟು ಗಮನ ಕೊಟ್ಟು ನಾವು ಕಣ್ಣಿಟ್ಟು ಕಾಯ್ತಿದ್ದೀವೋ ಅಷ್ಟೇ ಗಮನ ಕೊಟ್ಟು ಬಾಂಗ್ಲಾ ಗಡಿಯಲ್ಲೂ ನಾವು ಹೊಡೆದಾಡಬೇಕಾಗತ್ತೆ. ಸುತ್ತಲೂ ಸರ್ವ ದಿಕ್ಕುಗಳಿಂದಲೂ ಫ್ರಂಟ್ ಓಪನ್ ಆಗಿ ಬಡಿದಾಟ ಶುರುವಾಗುತ್ತೆ. ಅದು ಯಾವುದೇ ರಾಷ್ಟ್ರಕ್ಕೂ ಸರ್ವ ದಿಕ್ಕುಗಳಲ್ಲೂ ಅಶಾಂತಿ ಒಳ್ಳೆಯದಲ್ಲ. 3ನೇದಾಗಿ ಯುದ್ಧ ಅಂತ ಶುರುವಾದರೆ ಭಾರತದ ಆರ್ಥಿಕತೆಗೂ ಪೆಟ್ಟಾಗುತ್ತೆ. ನಮ್ಮ ವ್ಯಾಪಾರ, ಹೂಡಿಕೆ, ಇನ್ನಿತರ ಸಂಪನ್ಮೂಲಗಳ ಮೇಲೆ ಹೊಡೆತ ಬೀಳುತ್ತೆ. 2047 ವಿಷನ್ ನಾವೇನು ಹಾಕೊಂಡಿದ್ವಿ, ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ, ಅದರಲ್ಲಿ ನಾವು ಬಹಳ ಹಿಂದೆ ಬೀಳಬೇಕಾಗತ್ತೆ. ಸೊ ಯೂನುಸ್ ಮತ್ತವರ ಮತಾಂಧ ಸರ್ಕಾರದ ಕಾರಣಕ್ಕೆ ನಾವು ಯುದ್ಧಕ್ಕಿಳಿಯೋದು ಸರಿನೂ ಅಲ್ಲ. ಭಾರತಕ್ಕೆ ಅದು ನಂಬರ್ 1 ಆಯ್ಕೆ ಕೂಡ ಅಲ್ಲ. ಯಾವುದೇ ಯುದ್ಧ ಆಗಿರ್ಬೋದು, ಗೆದ್ದವನು ಸೋತವನು ಸತ್ತ ಅನ್ನೋದು ಇದೇ ಕಾರಣಕ್ಕೆ. ಆದರೆ ಭಾರತ ಸುಮ್ಮನೆ ಕೂರುತ್ತೆ ಅಂತಾನೂ ಅನಿಸ್ತಾ ಇಲ್ಲ. ಯಾಕಂದರೆ ಸದ್ಯಕ್ಕಂತೂ ಭಾರತ ರಾಜತಾಂತ್ರಿಕ ಮಾರ್ಗದ ಮೂಲಕ ಮಾತುಕತೆ ನಡೆಸ್ತಾ ಇದೆ. ಆಲ್ರೆಡಿ ವಿಕ್ರಮ್ ಮಿಸ್ರಿ ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆ ಕೂಡ ಪದೇ ಇದರ ಬಗ್ಗೆ ಮಾತನಾಡ್ತಿದೆ. ಶೇಖ್ ಹಸೀನಾ ಭಾರತಕ್ಕೆ ಫ್ರೆಂಡ್ ಆಗಿದ್ದವರು, ದಶಕಗಳ ಕಾಲ ಬಾಂಗ್ಲಾವನ್ನ ಭಾರತದ ಫ್ರೆಂಡ್ ಆಗಿರೋ ಥರ ನೋಡ್ಕೊಂಡಿದ್ದವರು. ಅವ್ರಿಗೆ ಒಳ್ಳೇದಾದರೆ ಮತ್ತೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅಥವಾ ಅವ್ರ ಥರದವರು ಬಂದರೆ ಭಾರತಕ್ಕೂ ಒಳ್ಳೆಯದು. ಆದರೆ ಮಾತನ್ನು ಬಾಂಗ್ಲಾ ಕೇಳಲಿಲ್ಲ ಅಂತ ಹೇಳಿದ್ರೆ ಯುದ್ಧವನ್ನೇ ಮಾಡದೇನೆ ಬಾಂಗ್ಲಾವನ್ನ ಬಗ್ಗಿಸಿ ಕೂರಿಸ್ಬೋದು. ಭಾರತ ಬಾಂಗ್ಲಾ ಮೇಲೆ ಶಸ್ತ್ರಾಸ್ತ್ರಗಳನ್ನು ಬಳಸೋದರ ಬದಲು ಆರ್ಥಿಕತೆಯನ್ನ ಮತ್ತು ಕೆಲವೊಂದಷ್ಟು ಆರ್ಥಿಕ ನೀತಿಯ ಅಸ್ತ್ರಗಳನ್ನ ಮತ್ತು ಪಾಲಿಸಿಗಳನ್ನ ಶಸ್ತ್ರವಾಗಿ ಬಳಸಬಹುದು. ವ್ಯಾಪಾರ ಸಂಬಂಧವನ್ನ ಕಡಿತಗೊಳಿಸಿದ್ರೆ ಸಂಪೂರ್ಣ ಭಾರತವನ್ನೇ ಅವಲಂಬಿಸಿರೋ ಬಾಂಗ್ಲಾ ಅರ್ಧ ನಿಶಕ್ತವಾಗುತ್ತೆ. ಹೀಗೆ ಯೂನಸ್ ಸರ್ಕಾರದ ಕುರ್ಚಿಯ ಕಾಲು ಕಟಾಲಟ ಅನ್ನೋಕೆ ಶುರುವಾಗುತ್ತೆ. ಬೆಲೆ ಏರಿಕೆ ಜಾಸ್ತಿ ಆಯಿತು ಅಂತ ಅನ್ಕೊಳ್ಳಿ, ಬಾಂಗ್ಲಾದಲ್ಲಿ ಜನಕ್ಕೆ ಹಿಟ್ಟಿಲ್ಲ, ಹಿಟ್ಟಿದ್ರೂ ಕೂಡ ಸಿಕ್ಕಾಪಟ್ಟೆ ದುಬಾರಿ ಆಯಿತು ಅಂತ ಅನ್ಕೊಳ್ಳಿ, ತಾನಾಗೇ ಬೀದಿಗೆ ಬರ್ತಾರೆ ಜನ. ಈ ಯೂನುಸ್ ಗ್ಯಾಂಗ್ನ ಆಡಳಿತಾವಧಿಗೂ ಹಸೀನಾ ಆಡಳಿತಾವಧಿಗೂ ಕಂಪೇರ್ ಮಾಡ್ತಾರೆ. ನಿಮ್ಗೆ ಗಮನಕ್ಕಿರಲಿ, ಹಸೀನಾ ಆಡಳಿತಾವಧಿಯಲ್ಲಿ ಭಾರತದೊಂದಿಗೆ ಬಾಂಗ್ಲಾ ಫ್ರೆಂಡ್ ಆಗಿದ್ದಾಗ ಬಾಂಗ್ಲಾ ಜನರ ಶ್ರೀಮಂತಿಕೆ ಅಂದರೆ ಓವರಾಲ್ ರಾಷ್ಟ್ರವಾಗಿ ಅಲ್ಲ, ಇಂಡಿವಿಜುವಲ್ ನಾಗರಿಕರ ವೈಯಕ್ತಿಕ ಆದಾಯ ಭಾರತೀಯರಿಗಿಂತ ಚೂರು ಮುಂದಕ್ಕೆ ಹೋಗಿತ್ತು. ನಮಗಿಂತ ವೈಯಕ್ತಿಕ ಮಟ್ಟದಲ್ಲಿ ಬಾಂಗ್ಲಾ ಜನರು ಶ್ರೀಮಂತರಾಗಿದ್ರು. ಇವಾಗಲೂ ಕೂಡ ಹೆಚ್ಚು ಕಮ್ಮಿ ಈಕ್ವಲ್ ಅನ್ನೋ ರೇಂಜಿಗಿದ್ದಾರೆ ಅಲ್ಲಿನ ಜನ. ಪಾಕಿಸ್ತಾನಕ್ಕಿಂತ ಬಹಳ ಮುಂದೆ ಇದ್ದಾರೆ. ಇದೆಲ್ಲವನ್ನ ಯೂನಸ್ ಮತ್ತು ಆತನ ಮತಾಂಧ ಗ್ಯಾಂಗ್ ಹಳ್ಳ ಹಿಡಿಸಿ ಬಾಂಗ್ಲಾವನ್ನ ಇನ್ನೊಂದು ಪಾಕಿಸ್ತಾನ ಮಾಡಕ್ ಹೊರಟ್ರೆ ಜನ ಕಂಪ್ಯಾರಿಸನ್ ಶುರು ಮಾಡ್ತಾರೆ. ಮುಂಚೆನೆ ಪರವಾಗಿರ್ಲಿಲ್ಲ ಅಂತ ಹೇಳಿ ದಂಗೆ ಹೇಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಸರಿಯಾಗಿ ಭಾರತವು ಸರ್ವ ದಿಕ್ಕುಗಳಿಂದಲೂ ಒಂದೊಂದೇ ಒಳ ಏಟುಗಳನ್ನು ಕೊಡ್ತಾ ಬಂದರೆ ಬಹಳ ಕಷ್ಟ ಆಗುತ್ತೆ ಬಾಂಗ್ಲಾಗೆ. ಈ ಹಿಂದೆ ಇದೇ ಮೋದಿ ಸರ್ಕಾರ 2015ರಲ್ಲಿ ನೇಪಾಳ ಭಾರತದೊಂದಿಗೆ ಕಿರಿಕ್ ಮಾಡಿಕೊಂಡಾಗ, ಚೀನಾ ಪರ ವಾಲ್ದಾಗ, ನೇಪಾಳದಲ್ಲಿದ್ದ ಮಾದೇಸಿ ಜನಕ್ಕೆ ಹಕ್ಕುಗಳನ್ನು ನಿರಾಕರಿಸಿದಾಗ, ಸ್ವಲ್ಪ ಭಾರತ ಪರ ಅಥವಾ ಭಾರತದ ಹಿನ್ನೆಲೆಯನ್ನು ಹೊಂದಿರೋ ಆ ಜನಸಮೂಹಕ್ಕೆ ಹಕ್ಕುಗಳನ್ನು ನಿರಾಕರಿಸಿದಾಗ ಭಾರತ ನೇಪಾಳಕ್ಕೆ ದಿಗ್ಬಂಧನ ಹೇರಿತ್ತು, ಉಸಿರು ಕಟ್ಟಿಸಿತ್ತು. ಕೆಲವೇ ದಿನಗಳಲ್ಲಿ ಅಲ್ಲಿ ಆಹಾರ ಬಿಕ್ಕಟ್ಟು ಉಂಟಾಗಿತ್ತು. ಪೆಟ್ರೋಲ್ ರೇಟ್ ಹೆಚ್ಚಾಗಿ ಆರ್ಥಿಕ ಕುಸಿತದ ದಾರಿಯನ್ನು ಹಿಡಿದಿತ್ತು. ನೇಪಾಳ ಜನ ಕರೆಂಟ್ ಸರಿಯಾಗಿ ಸಪ್ಲೈ ಇಲ್ಲದೆ, ಗ್ಯಾಸ್ ಸರಿಯಾಗಿ ಸಪ್ಲೈ ಇಲ್ಲದೆ, ತೈಲ ಸರಿಯಾಗಿ ಸಪ್ಲೈ ಇಲ್ಲದೆ ಸೌದೆ ತರ ಕಾಡಿಗೆ ಹೋಗೋಕೆ ಶುರು ಮಾಡಿದ್ರು ಬಹಳ ದಿನಗಳ ಬಳಿಕ. ಆ ರೀತಿಯಾಗಿತ್ತು ನೇಪಾಳದ ನಗರಗಳಲ್ಲಿ. ಖುದ್ದು ನೇಪಾಳ PM ಪ್ಲೀಸ್ ದಾರಿ ಬಿಡಿ, ಹೊರಗಿಂದ ತರಿಸ್ಕೊಳ್ತೀವಿ ಅನ್ನೋ ರೀತಿಯಾಗಿತ್ತು ಅವತ್ತು. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿತ್ತು ಅಂದ್ರೆ, ಇದೇ ರೀತಿ ಬ್ಲಾಕೇಡ್ ಆಫ್ ನೇಪಾಳ್ ಕಂಟಿನ್ಯೂ ಆದ್ರೆ ನೇಪಾಳದಲ್ಲಿ 3 ಮಿಲಿಯನ್ ಮಕ್ಕಳು ಸಾವನ್ನಪ್ಪಬಹುದು ಅಂತ ವಿಶ್ವಸಂಸ್ಥೆ ಕೂಡ ಆತಂಕ ಹೊರ ಹಾಕಿತ್ತು ಆಗ. ಹೀಗಾಗಿ ಬಾಂಗ್ಲಾವನ್ನ ಸುತ್ತಲಿಂದಲೂ ಆವರಿಸಿಕೊಂಡಿರೋ ಭಾರತ, ಒಂದ್ ಸೈಡ್ ಸಮುದ್ರ ಇದೆ, ಉಳಿದ 3 ಕಡೆಯಿಂದ ಭಾರತ ಆವರಿಸಿಕೊಂಡಿದೆ. ಒಂದ್ ರೀತಿ ಭಾರತದ ಕಂಕಳಲ್ಲಿ ಸಿಕ್ಕಾಕೊಂಡಂಗಿದೆ ಬಾಂಗ್ಲಾ. ಭಾರತ ಹಿಂಗ್ ಕ್ರಶ್ ಮಾಡಿದ್ರೆ
ಬಹಳ ಕಷ್ಟ ಆಗುತ್ತೆ ಬಾಂಗ್ಲಾದೇಶಕ್ಕೆ. ಜೊತೆಗೆ ಭಾರತ ತನ್ನ ನೆರೆಯ ರಾಷ್ಟ್ರಗಳಲ್ಲಿ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅನ್ನ, ರಾ ನೆಟ್ವರ್ಕ್ ಅನ್ನ ಬಹಳ ಡೀಪ್ ಆಗಿ ಹರಡಿದೆ ಅನ್ನೋ ಗುಟ್ಟಾಗಿರೋ ವಿಚಾರ ಏನಲ್ಲ. ಪಾಕಿಸ್ತಾನದಲ್ಲೇ ಮುಸುಕುದಾರಿಗಳು ಆಗಾಗ ಕಾರ್ಯಾಚರಣೆ ಮಾಡ್ತಾರೆ ಅಂತ ಆದ್ರೆ ನೇಪಾಳ, ಬಾಂಗ್ಲಾ, ಶ್ರೀಲಂಕಾದಲ್ಲಿ ಭಾರತದ ಇಂತಹ ನಿಗೂಢ ಜಾಲಗಳು ಹಲವು ಪಟ್ಟು ಜಾಸ್ತಿ ಇದೆ ಅನ್ನೋದ್ರಲ್ಲಿ ಯಾರು ಏನು ಡೌಟ್ ಇಟ್ಕೊಳ್ಳೋದು ಬೇಡ. ಹೀಗಾಗಿ ಯಾವುದೇ ಆಯಾಮದಿಂದ ನೋಡಿದ್ರು ಕೂಡ ಯಾವುದೇ ರಿಯಲ್ ಶಸ್ತ್ರಾಸ್ತ್ರವನ್ನ ಎತ್ತದೇನೆ ಬಾಂಗ್ಲಾವನ್ನ ಬೆಂಡ್ ಮಾಡೋ ಸಾಮರ್ಥ್ಯ ಭಾರತಕ್ಕಿದೆ. ಜಿಯೋಗ್ರಫಿಕಲಿ, ಎಕನಾಮಿಕಲಿ ಹಾಗೂ ಯಾವುದೆಲ್ಲ ಸಾಧ್ಯತೆ ಇದೆಯೋ ಆ ಎಲ್ಲ ಸಾಧ್ಯತೆಯಲ್ಲಿ ಭಾರತಕ್ಕೇನೆ ಅಡ್ವಾಂಟೇಜ್ ಇದೆ. ಬಾಂಗ್ಲಾ ಏನಾದರೂ ಭಾರತದ ವಿರುದ್ಧ ಹೋಗುವಂತ ರಾಷ್ಟ್ರ ಆದ್ರೆ ಅವರನ್ನ ಹದ್ದು ಬಸ್ತಿಗೆ ತರೋಕೆ ಅಥವಾ ಅವ್ರನ್ನ ಒಳಗಿಂದ ಒಳಗೆ ಉದುರಿಸೋಕೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.